ಪಂಚಾಯಿತಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಹರಿಪ್ರಸಾದ್. ದಿನದ ಪ್ರಮುಖ ಸುದ್ದಿಗಳ ನಿಖರ ವರದಿ, ಯಾವುದೇ ಪಕ್ಷಪಾತವಿಲ್ಲದ ನೇರ ಮಾತು, ನಿಮ್ಮನ್ನ ದಾರಿ ತಪ್ಪಿಸದ ವಿಶ್ವಾಸಾರ್ಹ ವಿಶ್ಲೇಷಣೆ. ಇದುವೇ ನ್ಯೂಸ್ 18ನ ಪಂಚಾಯಿತಿ. ಬಿಎಲ್ ಸಂತೋಷ್ ಅವರ ವಿರುದ್ಧ ಅವಹೇಳನಕಾರಿ ಹೇಳಿಕೆಯನ್ನು ನೀಡಿದಂತಹ ಮಹೇಶ್ ಶೆಟ್ಟಿ ತಿಮರೋಡಿ ಈಗ ಅದೇ ಬಿಎಲ್ ಸಂತೋಷ್ ಅವರ ಹುಟ್ಟೂರಾದ ಹಿರಿಯಡ್ಕದ ಜೈಲಿನಲ್ಲಿ ಕಂಬಿ ಎಣಿಸುವಂತಾಗಿದೆ. ಇವತ್ತು ಒಂದು ಕಡೆ ಬ್ರಹ್ಮಾವರ ಪೊಲೀಸರು ತಿಮರೋಡಿಯವರ ಬೆನ್ನು ಹತ್ತಿದ್ರೆ, ಧರ್ಮಸ್ಥಳದ ಪೊಲೀಸರು ಯೂಟ್ಯೂಬರ್ ಸಮೀರ್ನ ಬೆನ್ನಿಗೆ ಬಿದ್ದಿದ್ರು. ಇದುವೇ ಇವತ್ತಿನ ಪಂಚಾಯಿತಿಯ ಮೊದಲ ಸುದ್ದಿ, ಖಾಕಿ ಬೇಟೆ. ಹೌದು, ಒಂದೆಡೆ ಎಸ್ಐಟಿಯ ಬೇಟೆ ಸಾಗ್ತಾ ಇದ್ರೆ, ಮತ್ತೊಂದೆಡೆ ಖಾಕಿ ಬೇಟೆ ಇವತ್ತು ಬಹಳ ಜೋರಾಗಿ ಸದ್ದು ಮಾಡಿದೆ. ಇದರಿಂದಾಗಿ ಒಬ್ರು ಜೈಲು ಸೇರಿದ್ರೆ ಮತ್ತೊಬ್ಬ ಪೊಲೀಸರ ಬಂಧನದಿಂದ ತಪ್ಪಿಸಿಕೊಂಡು ಜಾಮೀನು ಪಡೆದಿದ್ದಾನೆ. ತಿಮರೋಡಿ ಅವರನ್ನ ಬೆಳಗ್ಗೆಯೇ ಅವರ ಮನೆಯಲ್ಲಿ ಬಂಧಿಸೋದಕ್ಕೆ ಉಜಿರೆಗೆ ಬ್ರಹ್ಮಾವರದ ಪೊಲೀಸರು ದೊಡ್ಡ ಟೀಮ್ನೊಂದಿಗೆ ಬಂದಿದ್ರು. ಆ ವೇಳೆ ತಿಮರೋಡಿಯವರ ಮನೆ ಬಳಿಯಲ್ಲಿ ಒಂದಿಷ್ಟು ಹೈಡ್ರಾಮಾ ಕೂಡ ನಡೆದ್ರು. ಅಂತಿಮವಾಗಿ ಪೊಲೀಸರ ಜೊತೆಗೆ ಬ್ರಹ್ಮಾವರದ ಪೊಲೀಸ್ ಠಾಣೆಗೆ ತಿಮರೋಡಿ ಹೋದರು. ಅಲ್ಲಿ ವಿಚಾರಣೆ ನಡೆಸಿದ ಪೊಲೀಸರು ತಿಮರೋಡಿಯನ್ನ ಬಂಧಿಸಿ ನ್ಯಾಯಾಲಯಕ್ಕೆ ಹಾಜರುಪಡಿಸಿದರು. ಜಾಮೀನು ನೀಡುವಂತೆ ತಿಮರೋಡಿ ಮನವಿ ಮಾಡಿದ್ರೂ ನ್ಯಾಯಾಲಯ ಅವರ ಮನವಿ ತಿರಸ್ಕರಿಸಿ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದೆ. ಮತ್ತೊಂದೆಡೆ ಸಮೀರ್ನನ್ನ ಬಂಧಿಸೋದಕ್ಕೆ ಆತನ ಮನೆಗೆ ಧರ್ಮಸ್ಥಳದ ಪೊಲೀಸರು ಬಂದಿದ್ರು. ಬೆಂಗಳೂರಿನ ಬನ್ನೇರುಘಟ್ಟ ಸಮೀಪದಲ್ಲಿರತಕ್ಕಂತಹ ಆತನ ಮನೆ. ಆದರೆ ಸಮೀರ್ ಮನೆಯಲ್ಲಿ ಸಿಕ್ಕಿರಲಿಲ್ಲ. ಇದರ ನಡುವೆಯೇ ನ್ಯಾಯಾಲಯದ ಮೂಲಕ ನಿರೀಕ್ಷಣಾ ಜಾಮೀನು ಪಡ್ಕೊಂಡಿದ್ದಾನೆ ಸಮೀರ್. ಇದೆಲ್ಲ ಒಂದ್ ಕಡೆ ಸಾಗ್ತಾ ಇದ್ರೆ, ಮತ್ತೊಂದೆಡೆ ಎಸ್ಐಟಿ ತಂಡ ಮಾಸ್ಕ್ ಮ್ಯಾನ್ನ ಪೂರ್ವಾಪರ ಕೆದಕ್ತಾ ಇದ್ದು, ಅನಾಮಿಕನ ಸಂಬಂಧಿಕರು ಕೂಡ ಆತನ ದೂರನ್ನ ಅಲ್ಲಗಳಿತಾ ಇದ್ದಾರೆ. ಎಸ್ಐಟಿ ಮುಂದೆ ಅನಾಮಿಕನ ಅಣ್ಣ ಮತ್ತು ಅತ್ತಿಗೆ ದಾಖಲಿಸಿರುವ ಹೇಳಿಕೆಗಳ ಮುಖ್ಯ ಅಂಶ ನ್ಯೂಸ್ 18ಗೆ ಲಭ್ಯವಾಗಿದೆ. ಅದೆಲ್ಲವನ್ನ ವಿವರವಾದಂತಹ ಒಂದು ವರದಿಯ ಮೂಲಕ ನಿಮಗೆ ತೋರಿಸ್ತೀನಿ. ಇವತ್ತಿನ ಪಂಚಾಯಿತಿಯ ಮೊದಲ ಸುದ್ದಿಯಲ್ಲಿ ಖಾಕಿ ಬೇಟೆ ಹೇಗೆ ಸಾಗಿದೆ. ಇನ್ನು ಇವತ್ತಿನ ಪಂಚಾಯಿತಿಯ ಎರಡನೇ ಸುದ್ದಿ, ಶೋಧ ಮತ್ತು ಹೋರಾಟ. ಹೌದು, ಮೊದಲ ಸುತ್ತಿನ ಸಮಾಧಿ ಶೋಧ ಮುಗಿತಾ ಇದ್ದಂತೆಯೇ ರಾಜ್ಯಾದ್ಯಂತ ದೊಡ್ಡ ಮಟ್ಟದ ಹೋರಾಟ ಶುರುವಾಗಿದೆ. ಧರ್ಮಸ್ಥಳದ ಬಗ್ಗೆ ಅಪಪ್ರಚಾರ ಮಾಡ್ತಿದ್ದಾರೆ ಅನ್ನುವಂಥದ್ದು ಈ ಆರೋಪದ ಬಹಳ ಮುಖ್ಯವಾದಂತಹ ಅಂಶ. ಆದರೆ ಈ ಆರೋಪ ಜೋರಾಗಿ ನಡೀತಾ ಇದ್ರು ಕೂಡ ಎಸ್ಐಟಿ ಮಾತ್ರ ತನ್ನ ಪಾಡಿಗೆ ತನ್ನ ಕೆಲಸವನ್ನು ಮಾಡ್ತಾನೆ. ಎಸ್ಐಟಿ ಈಗ ಎರಡನೇ ಸುತ್ತಿನಲ್ಲಿ ಸಮಾಧಿ ಶೋಧಕ್ಕೆ ತಯಾರಿ ಮಾಡಿಕೊಂಡಂತೆ ಕಾಣ್ತಾ ಇದೆ. ಈಗಾಗಲೇ ಮಾಸ್ಕ್ ಮ್ಯಾನ್ ಅನ್ನ ಎಸ್ಐಟಿ ಕಚೇರಿಗೆ ಕರೆಸಿ ಮತ್ತೊಂದು ಸುತ್ತು ಆತನನ್ನ ಮಾತನಾಡಿಸಲಾಗಿದೆ, ಹೇಳಿಕೆಯನ್ನು ಪಡಿತಿದ್ದಾರೆ. ಇವತ್ತೂ ಕೂಡ ಸಂಜೆ ವೇಳೆಗೂ ಕೂಡ ಆತನನ್ನು ಕರೆಸಿಕೊಂಡು ವಿಚಾರಣೆ ನಡೆಸಿದ್ದಾರೆ, ಹೇಳಿಕೆಯನ್ನು ದಾಖಲಿಸಿಕೊಳ್ತಿದ್ದಾರೆ. ಎಲ್ಲವೂ ಪ್ಲಾನ್ ಪ್ರಕಾರ ನಡೆದರೆ ಬಹುತೇಕ ಮುಂದಿನ ಸೋಮವಾರದಿಂದ ಎರಡನೇ ಸುತ್ತಿನ ಸಮಾಧಿ ಶೋಧ ಮುಂದುವರಿಯುವಂತಹ ಸಾಧ್ಯತೆ ಇದೆ. ಕನಿಷ್ಠ 3 ಪಾಯಿಂಟ್ಗಳನ್ನಂತೂ ಆತ ತೋರಿಸೋದಕ್ಕೆ ರೆಡಿ ಇದ್ದಾನಂತೆ. ಆ ರೀತಿಯಾದಂತಹ ಮಾಹಿತಿ ಲಭ್ಯವಾಗ್ತಾ ಇರುವುದು. ಇದರ ನಡುವೆಯೇ ಇಲ್ಲಿ ಎರಡನೇ ಸುತ್ತಿನ ಸಮಾಧಿ ಶೋಧ ನಡೆದರೆ, ಮತ್ತೊಂದು ಕಡೆ ಎರಡನೇ ಸುತ್ತಿನ ಹೋರಾಟಕ್ಕೆ ಬಿಜೆಪಿ ಕೂಡ ಸಜ್ಜಾಗಿದೆ. ಈಗಾಗಲೇ ಬಿಜೆಪಿಯ ಶಾಸಕರುಗಳು ಬಿಜೆಪಿ ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ ಧರ್ಮಸ್ಥಳಕ್ಕೂ ಕೂಡ ಹೋಗಿ ಬಂದಿದ್ರು, ಧರ್ಮಾಧಿಕಾರಿ ಅವರನ್ನು ಭೇಟಿಯಾಗಿ ಬಂದಿದ್ರು. ಈಗ ಇಡೀ ರಾಜ್ಯದ ಉದ್ದಗಲಕ್ಕೂ 224 ವಿಧಾನಸಭಾ ಕ್ಷೇತ್ರಗಳ ವ್ಯಾಪ್ತಿಯಲ್ಲೂ ಕೂಡ ಹೋರಾಟ ನಡೆಸುವಂಥದ್ದು ಕೇಸರಿ ಪಡೆಯ ಪ್ಲಾನ್. ಧರ್ಮಸ್ಥಳಕ್ಕಾಗಿ ಧರ್ಮಯುದ್ಧ ಅಂತ ತನ್ನ ಹೋರಾಟಕ್ಕೆ ಹೆಸರಿಟ್ಟಿದೆ ಬಿಜೆಪಿ. ಈ ಮೂಲಕ ದೊಡ್ಡ ಮಟ್ಟದ ಹೋರಾಟವನ್ನು ಮಾಡುವಂಥದ್ದು ಅವರ ಉದ್ದೇಶ ಆಗಿದೆ. ಅದನ್ನು ಕೂಡ ವಿವರಿಸ್ತೀನಿ ಇವತ್ತಿನ ಪಂಚಾಯಿತಿಯ ಎರಡನೇ ಸುದ್ದಿಯಲ್ಲಿ. ಈಗ ಮೊದಲ ಸುದ್ದಿ ಕಡೆಗೆ ಹೋಗೋಣ. ಬಹಳ ಮುಖ್ಯವಾಗಿ ಖಾಕಿ ಬೇಟೆ ಯಾವ ಸ್ವರೂಪದಲ್ಲಿ ಇವತ್ತು ಖಾಕಿ ಬೆನ್ನು ಬಿದ್ದಿತ್ತು. ಒಬ್ಬ ಹೋರಾಟಗಾರ, ಇನ್ನೊಬ್ಬ ಯೂಟ್ಯೂಬರ್ ತನ್ನ ಯೂಟ್ಯೂಬ್ನಲ್ಲಿ ಹಾಕಿರ್ತಕ್ಕಂತಹ ವಿಡಿಯೋ, ಆ ವಿಡಿಯೋದಲ್ಲಿ ಆತನ ಸ್ಟೇಟ್ಮೆಂಟ್ಗಳೇನು ಬರ್ತವೆ, ಆ ಸ್ಟೇಟ್ಮೆಂಟ್ಗಳನ್ನು ಆಧರಿಸಿ, ಯಾಕಂದರೆ ಅದರಲ್ಲಿರ್ತಕ್ಕಂತಹ ಸ್ಟೇಟ್ಮೆಂಟ್ಗಳಿಗೆ ಪೂರಕವಂಥ ಫ್ಯಾಕ್ಟನ್ನು ಆತ ಕೊಡಬೇಕಾಗುತ್ತೆ. ಇವತ್ತಲ್ಲ ನಾಳೆ ಆತ ಕೂಡ ಕೊಡಲೇಬೇಕಾಗುತ್ತೆ, ಒದಗಿಸಲೇಬೇಕಾಗುತ್ತೆ. ಅದು ಎಲ್ಲಿಂದ ಬಂತು, ಏನು ಮತ್ತು ಏನು ಎತ್ತ, ಇದೆಲ್ಲವನ್ನು ಕೂಡ ಹೇಳಬೇಕಾಗುತ್ತೆ. ಅದು ಆತನ ಜವಾಬ್ದಾರಿ. ಮತ್ತು ಆತ ಉದ್ರೇಕಗೊಳಿಸುವ ಮತ್ತು ಪ್ರಚೋದಿಸುವಂತಹ ಕೆಲಸವನ್ನು ಮಾಡಿದ್ದಾನೆ ಅನ್ನುವಂತಹ ಸೆಕ್ಷನ್ಗಳ ಅಡಿಯಲ್ಲಿ ಪ್ರಕರಣವನ್ನು ದಾಖಲಿಸಿಕೊಳ್ಳಲಾಗಿತ್ತು. ಹಾಗೆಯೇ ತಿಮರೋಡಿಯವರ ವಿರುದ್ಧವೂ ಕೂಡ ಬಹುತೇಕ ಅದೇ ರೀತಿಯಾದಂತಹ ಸೆಕ್ಷನ್ಗಳನ್ನು ದಾಖಲಿಸಲಾಗಿದೆ. ಪ್ರಚೋದನೆಯನ್ನು ಮಾಡುವಂಥದ್ದು, ಏನು ಶಾಂತಿಭಂಗ ಮಾಡುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಅನ್ನುವಂಥದ್ದು, ಮತ್ತು ಪದೇ ಹೆಬಿಚುವಲ್ ಅಫೆಂಡರ್ ಅನ್ನುವಂತಹ ಕಾರಣಕ್ಕಾಗಿಯೂ ಕೂಡ ಅವರನ್ನ ಬಂಧಿಸುವಂತಹ ಕೆಲಸವನ್ನು ಇವತ್ತು ಮಾಡಲಾಗಿದೆ. ನ್ಯಾಯಾಂಗ ಬಂಧನಕ್ಕೂ ಕೂಡ ಒಪ್ಪಿಸಲಾಗಿದೆ. ಅದನ್ನು ವರದಿಯನ್ನು ನಿಮ್ಗೆ ತೋರಿಸ್ತೀನಿ.
ಅದಕ್ಕೆ ಹೋರಾಟವನ್ನ ಹತ್ತಿಕ್ಕುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಇಡೀ ಬಿಜೆಪಿ ಅವರು ಕಾರಣ ಆಗ್ತಾರೆ. ಅಮ್ಮಮ್ಮಗೆ ಇಬ್ಬರೇ ಇದ್ದಿದ್ದು, ಅವ್ರ ಅಮ್ಮ ಮಾತಾಡೋರು, ಸಮೀರ್ಗೂ ನಮಗೂ ಮಾತಾಡಿಸ್ತಾರೆ. ಎಂಡಿ ಸಮೀರ್ ತನ್ನದೊಂದು ಯೂಟ್ಯೂಬ್ ಚಾನೆಲ್ನಲ್ಲಿ ಧರ್ಮಸ್ಥಳದಲ್ಲಿ ಸಾಮೂಹಿಕ ಸಮಾಧಿಗಳನ್ನು ಮಾಡಿರುವುದನ್ನು ತೋರಿಸಲು ಓರ್ವ ಸಾಕ್ಷಿ ಸಿಕ್ಕಿದ್ದಾನೆ ಎಂದು ವಿಡಿಯೋ ಅಪ್ಲೋಡ್ ಮಾಡಿದ್ದ. ಸಮೀರ್ ಹರಿಬಿಟ್ಟಿದ್ದ 23 ನಿಮಿಷ 52 ಸೆಕೆಂಡ್ನ ವಿಡಿಯೋ ದೊಡ್ಡ ಮಟ್ಟದಲ್ಲಿ ವೈರಲ್ ಆಗಿತ್ತು. ಇದರ ಬೆನ್ನಲ್ಲೇ ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರ ಹಾಗೂ ಜನರನ್ನ ಪ್ರಚೋದಿಸಲು ಸಮೀರ್ ಯತ್ನಿಸಿದ್ದಾನೆ. ಧರ್ಮಸ್ಥಳ ಪೊಲೀಸರು ಸ್ವಯಂ ಪ್ರೇರಿತ ದೂರು ದಾಖಲಿಸಿದ್ದರು. ಆದರೆ ವಿಚಾರಣೆಗೆ ನೋಟಿಸ್ ಕೊಟ್ಟರೂ ಸಮೀರ್ ಹಾಜರಾಗದೇ ಇದ್ದ ಕಾರಣಕ್ಕೆ ಸಮೀರ್ಗೆ ಬಂಧನ ಭೀತಿ ಎದುರಾಗಿತ್ತು. ಇವತ್ತು ಬೆಳಗ್ಗೆಯೇ ಧರ್ಮಸ್ಥಳ ಪೊಲೀಸರು ಸಮೀರ್ನನ್ನ ಬಂಧಿಸಲು ಆನೇಕಲ್ನಲ್ಲಿರುವ ಮನೆಗೆ ಬಂದಿದ್ರು. ಆದರೆ ಪೊಲೀಸರು ಬಂದಾಗ ಸಮೀರ್ ಮನೆಯಲ್ಲಿರಲಿಲ್ಲ. ಅಲ್ಲದೆ ಸಮೀರ್ ತನ್ನ ತಾಯಿ ಜೊತೆಯಲ್ಲಿ ವಾಸವಿದ್ದು ಹೆಚ್ಚಾಗಿ ಹೊರಗೆ ಕಾಣಿಸಿಕೊಳ್ಳೋದಿಲ್ಲ ಎಂದು ಪಕ್ಕದ ಮನೆಯವರು ಹೇಳಿದ್ದಾರೆ. ಸುಮಾರು ಅಲ್ಲಿ ಒಂದ್ ತಿಂಗಳು ಮೇಲೇನೆ ಆಯ್ತಾ, ನಾನು ಅವ್ರು ನೋಡಿ ಅವ್ರ ಕಾಂಟ್ಯಾಕ್ಟೇ ಇಲ್ಲ. ಮೊದ್ಲಿದ್ದಾಗ್ಲೂ ಅಷ್ಟೇ ಇಲ್ಲ. ಇಲ್ಲಿ ಸ್ವಲ್ಪ ಎಲ್ಲರಿಗೂ ಕನ್ನಡ ಬರಲ್ಲ ಸರ್, ನಾವು ಹಾಗಾಗಿ ಯಾರಿಗೂ ಪರಿಚಯ ಮಾಡ್ಕೊಳಲ್ಲ. ನಾವು ಫ್ಯಾಮಿಲಿ ಇರೋರು ನಾವೊಬ್ರೆ, ಫಸ್ಟ್ ಫ್ಲೋರ್ ಅಲ್ಲಿ ಒಬ್ರು ಅವರೇ, ಫ್ಯಾಮಿಲಿ ಇನ್ನಿದ್ದಾರೆಲ್ಲ ಬ್ಯಾಚುಲರ್ಸೇ. ಅವ್ರ ಅಮ್ಮ ನಮ್ಗೆ ಸ್ವಲ್ಪ ಪರಿಚಯ, ಕೆಳಗಡೆ ಬಂದಾಗ ಸ್ವಲ್ಪ ಮಾತಾಡ್ತಿದ್ದ ಬಿಟ್ರೆ ಇಲ್ಲ ಓನರ್ ಬೇರೆ ಕಡೆ. ಯಾವಾಗ ಪೊಲೀಸರು ಮನೆಗೆ ಬಂದು ಬಂಧಿಸುವುದಕ್ಕೆ ಮುಂದಾಗಿದ್ರೋ ಅತ್ತ ಸಮೀರ್ ಮಂಗಳೂರಿನ ಜಿಲ್ಲಾ ಕೋರ್ಟ್ಗೆ ನಿರೀಕ್ಷಣಾ ಜಾಮೀನು ಕೋರಿ ಅರ್ಜಿ ಹಾಕಿದ್ದ. ಸಂಜೆ ಸಮೀರ್ ಅರ್ಜಿಯನ್ನ ವಿಚಾರಣೆಗೆ ಕೈಗೆತ್ತಿಕೊಂಡ ನ್ಯಾಯಾಲಯ ಷರತ್ತುಬದ್ಧ ಜಾಮೀನು ಮಂಜೂರು ಮಾಡಿದೆ. ಸಮೀರ್ ವೈಯಕ್ತಿಕ 75,000 ಬಾಂಡ್ ಇಡಬೇಕು. ಮತ್ತೆ ಇದೇ ರೀತಿಯ ಅಪರಾಧವನ್ನ ಮಾಡಬಾರದು, ತಲೆಮರೆಸಿಕೊಂಡು ಎಲ್ಲೂ ಹೋಗಬಾರದು, ಬೆದರಿಕೆ, ಪ್ರಚೋದನೆ ಅಥವಾ ಇನ್ಯಾವುದೇ ರೀತಿಯಲ್ಲಿ ಸಾಕ್ಷ್ಯಗಳನ್ನು ತಿರುಚಬಾರದು. ಹಾಗೆ ಪ್ರಾಸಿಕ್ಯೂಷನ್ ಸಾಕ್ಷ್ಯವನ್ನೂ ನಾಶಪಡಿಸಬಾರದು. ತನಿಖಾಧಿಕಾರಿಗೆ ಸಮೀರ್ ಸಿಗುವಂತಿರಬೇಕು. ಅಗತ್ಯವಿದ್ದಾಗ ವಿಚಾರಣೆಗೆ ಹಾಜರಾಗಬೇಕು. ಹಾಗೆ ನಿಗದಿತ ಸಂದರ್ಭದಲ್ಲಿ ಕೋರ್ಟ್ಗೆ ಹಾಜರಾಗಬೇಕೆಂಬ ಷರತ್ತು ವಿಧಿಸಿದೆ ಕೋರ್ಟ್. ಇಷ್ಟಕ್ಕೂ ಸಮೀರ್ ವಿರುದ್ಧ ಸ್ವಯಂ ಪ್ರೇರಿತ ದೂರು ದಾಖಲಿಸಿಕೊಂಡಿದ್ದ ಧರ್ಮಸ್ಥಳ ಪೊಲೀಸರು ಆತ ಯೂಟ್ಯೂಬ್ನಲ್ಲಿ ಹೇಳಿದ್ದ ಮಾತುಗಳನ್ನೇ ಉಲ್ಲೇಖಿಸಿ ಇದು ಸಾರ್ವಜನಿಕರನ್ನ ಪ್ರಚೋದಿಸುವ ರೀತಿಯಲ್ಲಿತ್ತು ಎಂದು ಪ್ರಕರಣ ದಾಖಲಿಸಿದ್ರು. ದೂತ ಎಂಬ ಯೂಟ್ಯೂಬ್ ಚಾನೆಲ್ನಲ್ಲಿ ಅಪಪ್ರಚಾರ ಮಾಡಲಾಗ್ತಿದೆ. ಎಐ ತಂತ್ರಜ್ಞಾನದ ಮೂಲಕ ಸುಳ್ಳು ಸುದ್ದಿ ಹರಡಿಸಲಾಗಿದೆ. ಕೋರ್ಟ್ನ ಅಂಶಗಳೊಂದಿಗೆ ಕಾಲ್ಪನಿಕ ಅಂಶಗಳನ್ನೂ ಸೇರಿಸಿ ವಿಡಿಯೋ ಅಪ್ಲೋಡ್ ಮಾಡಲಾಗಿದೆ. 1000 ಜನರನ್ನು ರೇಪ್ ಮಾಡಿ, ಕೊಲೆ ಮಾಡಿ, ಮುಚ್ಚಿ ಹಾಕಿದ್ದಾರೆ ಎಂಬ ವಿಡಿಯೋ ಅದಾಗಿದೆ. ನಿಮ್ಮ ರಕ್ತ ಕುದೀತಿಲ್ವಾ? ಕರ್ನಾಟಕದ ಮೂಲೆ ಮೂಲೆಯಲ್ಲಿ ಹೋರಾಟ ಮಾಡಬೇಕು ಎಂದು ಕರೆ ಕೊಡಲಾಗಿದೆ. ಅನ್ಯಾಯದ ವಿರುದ್ಧ ಪ್ರತಿಯೊಬ್ಬರೂ ಧ್ವನಿ ಎತ್ತಬೇಕು ಎಂದು ಪ್ರಚೋದನೆ ಮಾಡಲಾಗಿದೆ. ದೊಂಬಿ ಮಾಡುವ ಉದ್ದೇಶದಿಂದ ಸಾರ್ವಜನಿಕರನ್ನು ಉದ್ರೇಕಗೊಳಿಸಲು ಯತ್ನ ಎಂದು ಎಫ್ಐಆರ್ನಲ್ಲಿ ಉಲ್ಲೇಖ ಮಾಡಲಾಗಿತ್ತು. ಇನ್ನು ಪೊಲೀಸರ ವಿಚಾರಣೆಗೆ ಖುದ್ದು ಹಾಜರಾಗಲು ಹಿಂದೇಟು ಹಾಕಿರುವ ಸಮೀರ್ ಬೆಳ್ತಂಗಡಿ ಪೊಲೀಸರಿಗೆ ಪತ್ರ ಬರೆದು ಮನವಿ ಮಾಡಿಕೊಂಡಿದ್ದಾನೆ. ಧರ್ಮಸ್ಥಳ ಅಥವಾ ಬೆಳ್ತಂಗಡಿಗೆ ಬರಲು ನನಗೆ ಜೀವಭಯ ಇರುವ ಕಾರಣಕ್ಕೆ ಪರ್ಯಾಯ ವ್ಯವಸ್ಥೆ ಮಾಡುವಂತೆ ಪತ್ರದಲ್ಲಿ ವಿನಂತಿಸಿದ್ದಾನೆ. ಧರ್ಮಸ್ಥಳ, ಬೆಳ್ತಂಗಡಿ ಬಿಟ್ಟು ಬೇರೆ ಯಾವುದೇ ಸುರಕ್ಷಿತ ಸ್ಟೇಷನ್ನಲ್ಲಿ ವಿಚಾರಣೆ ಮಾಡಿ, ಧರ್ಮಸ್ಥಳ ಸ್ಟೇಷನ್ಗೆ ಬರಬೇಕು ಅನ್ನೋದಾದ್ರೆ ಹೆಚ್ಚಿನ ಭದ್ರತೆ ಕೊಡಿ. ವಿಡಿಯೋ ಕಾನ್ಫರೆನ್ಸ್ ಮೂಲಕವಾದರೂ ವಿಚಾರಣೆ ಅಥವಾ ಕೋರ್ಟ್ ಕಲಾಪಕ್ಕೆ ಅವಕಾಶ ಮಾಡಿ ಎಂದು ಸಮೀರ್ ಪತ್ರ ಬರೆದಿದ್ದಾನೆ. ಸಮೀರ್ಗೆ ಜಾಮೀನು ಮಂಜೂರು ಆಗುವುದಕ್ಕೂ ಮುನ್ನ ಬೆಂಗಳೂರಿನ ಹುಲ್ಲಹಳ್ಳಿಯಲ್ಲಿರುವ ಮನೆಯಲ್ಲಿ ಬನ್ನೇರುಘಟ್ಟ ಪೊಲೀಸರು ಹಾಗೂ ಬೆಳ್ತಂಗಡಿ ಪೊಲೀಸರು ಶೋಧ ಮಾಡಿದ್ದರು. ಪೊಲೀಸರ ಬರುವಿಕೆ ಬಗ್ಗೆ ಮೊದಲೇ ಊಹಿಸಿದ್ದ ಯೂಟ್ಯೂಬರ್ ಸಮೀರ್ ತನ್ನ ಮೊಬೈಲ್ ಬಳಸುವುದನ್ನು ಬಿಟ್ಟು ಚಿಕ್ಕಮ್ಮನ ಮಗನ ಮೊಬೈಲ್ ಬಳಸುತ್ತಿದ್ದ. ಸಮೀರ್ ಮೊಬೈಲ್ ಸಿಡಿಆರ್ ಲೊಕೇಶನ್ ಟವರ್ ಡಂಪ್ ಆಧಾರದ ಮೇಲೆ ಮನೆಗೆ ಬಂದಿದ್ದ ಪೊಲೀಸರು ಬಂಧನಕ್ಕೆ ಮುಂದಾಗಿದ್ರು. ಸಮೀರ್ ಆತ ಯಾವ ಮೊಬೈಲ್ ಅನ್ನು ಬಳಕೆ ಮಾಡ್ತಾರೆ ಅದೇ ನಂಬರ್ ಮೇಲೆ ಅವರು ಸಿಡಿಆರ್ ಮತ್ತು ಟವರ್ ಡಂಪ್ ಮತ್ತು ಲೊಕೇಶನ್ ಹಾಕೊಳ್ತಾರೆ. ಆಗ ಅವರಿಗೆ ಸಿಕ್ಕಿದ್ದೆ ಬೆಂಗಳೂರು ಹೊರವಲಿಯ ಆನೇಕಲ್ ತಾಲೂಕಿನ ಉಲ್ಲಳ್ಳಿ ಬಳಿ ಇರ್ತಕ್ಕಂತಹ ರಾಯಲ್ ರೆಸಿಡೆನ್ಸಿ ಬಡಾವಣೆ. ಸೊ ಸದ್ಯ ನಾವು ಸ್ಥಳದಲ್ಲಿದ್ದೇವೆ. ಇದೇ ಮನೆಯಲ್ಲಿ ಕಳೆದ 1.5 ವರ್ಷದಿಂದ ಏನು ಆರೋಪಿ ಇದ್ದಾನೆ ಸಮೀರ್, ಆತ ಇಲ್ಲಿ ವಾಸ ಮಾಡ್ತದೆ, ತನ್ನ ತಾಯಿ ಜೊತೆ ವಾಸ ಮಾಡ್ತದೆ ಅಂತ ಹೇಳಲಾಗ್ತಾ ಇದ್ದೆ. ಇದೇ ಮನೆಯಲ್ಲಿ 1.5 ವರ್ಷದಿಂದ ಇದ್ದ ಆತ ಇಲ್ಲಿಂದನೇ ಯೂಟ್ಯೂಬ್ ಮೂಲಕ ಸಾಕಷ್ಟು ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತಾ ಇದ್ದ ಅಂತ ಹೇಳಲಾಗ್ತಾ ಇದೆ. ಆದರೆ ಸಮೀರ್ ವಿರುದ್ಧ ಬೆಳ್ತಂಗಡಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗ್ತಿದ್ದಂತೆ ಆತ ಕಳೆದ 15 ದಿನಗಳಿಂದ ಕೂಡ ಈ ಮನೆಯಲ್ಲಿ ಹೆಚ್ಚಾಗಿ ಇರಲಿಲ್ಲ, ಇಲ್ಲಿ ವಾಸ ಮಾಡ್ತಾ ಇರಲಿಲ್ಲ, ಇಲ್ಲಿ ತಾಯಿ ಮಾತ್ರ ಜೊತೆಯಲ್ಲಿ ಇದ್ರು ಅಂತೇಳಿ. ಮಹೇಶ್ ಶೆಟ್ಟಿ ತಿಮರೋಡಿಗೆ ನ್ಯಾಯಾಂಗ ಬಂಧನ, 14 ದಿನ ಜೈಲಿಗೆ ಕಳಿಸಿದ ಬ್ರಹ್ಮಾವರ ತಾಲೂಕು ಕೋರ್ಟ್. ಇನ್ನು ಬಿಜೆಪಿ ನಾಯಕ ಬಿಎಲ್ ಸಂತೋಷ್ ಬಗ್ಗೆ ಅವಹೇಳನ ಮಾಡಿದ್ದ ಕಾರಣಕ್ಕೆ ಹೋರಾಟಗಾರ ಮಹೇಶ್ ಶೆಟ್ಟಿ ತಿಮರೋಡಿಯನ್ನ ಇವತ್ತು ಬ್ರಹ್ಮಾವರ ಪೊಲೀಸರು ಉಜಿರೆಯ ಮನೆಯಿಂದ ವಶಕ್ಕೆ ಪಡೆದು ಕರೆದೊಯ್ದಿದ್ದರು. ಪೊಲೀಸರು ಬಂದಾಗ ತಿಮರೋಡಿ ಮನೆಯಲ್ಲಿ ಹೈಡ್ರಾಮಾವೇ ನಡೆದಿತ್ತು.
ಕೆಲ ದಿನಗಳ ಹಿಂದೆ ಬಿಜೆಪಿಯ ರಾಷ್ಟ್ರೀಯ ಸಂಘಟನಾ ಕಾರ್ಯದರ್ಶಿ ಬಿಎಲ್ ಸಂತೋಷ್ ವಿರುದ್ಧ ಆಡಿದ್ದ ಮಾತುಗಳೇ ತಿಮರೋಡಿಗೆ ಮುಳುವಾಗಿದೆ. ಈ ವಿಚಾರದಲ್ಲಿ ಬ್ರಹ್ಮಾವರ ಪೊಲೀಸ್ ಠಾಣೆಯಲ್ಲಿ ಬಿಜೆಪಿ ದೂರು ದಾಖಲಿಸಿತ್ತು. ದೂರು ದಾಖಲಾಗುತ್ತಿದ್ದಂತೆ ತಿಮರೋಡಿಯನ್ನ ಪುನರಾವರ್ತಿತ ಆರೋಪಿ ಅಂತ ಪೊಲೀಸರು ಪರಿಗಣಿಸಿದ್ದರು. ತಿಮರೋಡಿ ಮನೆಗೆ ಬಂದು ಸಮನ್ಸ್ ನೀಡಿದ್ದರು ಬ್ರಹ್ಮಾವರ ಪೊಲೀಸರು. ಇವತ್ತು ವಿಚಾರಣೆಗೆ ಬರುವಂತೆ ಸಮನ್ಸ್ ಕೊಟ್ಟಿದ್ರು. 15 ದಿನ ಟೈಮ್ ಕೇಳಿದ್ದರು ತಿಮರೋಡಿ. ಟೈಮ್ ಕೊಡಲು ಅಸಾಧ್ಯ ಎಂದ ನಂತರ ಠಾಣೆಗೆ ಹೋಗಲು ರೆಡಿಯಾಗ್ತಿದ್ದ ತಿಮರೋಡಿ ವಕೀಲರು ಆಪ್ತರನ್ನು ಮನೆಗೆ ಕರೆಸಿಕೊಂಡು ಸಭೆ ಮಾಡುತ್ತಿದ್ರು. ಆದರೆ ತಿಮರೋಡಿ ಸಭೆ ಮಾಡುತ್ತಿದ್ದಾಗಲೇ ಬ್ರಹ್ಮಾವರ ಪೊಲೀಸರು ಎಂಟ್ರಿ ಕೊಟ್ಟು ವಶಕ್ಕೆ ಪಡೆದರು. ಪೊಲೀಸರು ವಶಕ್ಕೆ ಪಡೆಯುವಾಗ ತಿಮರೋಡಿ ಹಾಗೂ ಆಪ್ತರು ಸಿಟ್ಟಾದ್ರು. ಪೊಲೀಸರ ಕ್ರಮದ ಹಿಂದೆ ಬಿಜೆಪಿ ಕೈವಾಡ ಇದೆ ಎಂದು ತಿಮರೋಡಿ ಹಾಗೂ ಗಿರೀಶ್ ಮಟ್ಟಣ್ಣನವರ್ ಆಕ್ರೋಶ ಹೊರಹಾಕಿದ್ರು. ಸೌಜನ್ಯ ನ್ಯಾಯ ಪರವಾಗಿ ಹೋರಾಟ ಮಾಡಿದ್ದಕ್ಕೆ ರಾಜ್ಯ ಸರ್ಕಾರ ಕಾರಣ ಆಗ್ತದೆ, ಇಡೀ ಬಿಜೆಪಿ ಅವರು ಕಾರಣ ಆಗ್ತಾರೆ. ಅಷ್ಟೇ ಅಂತಾನೆ ಸೌಜನ್ಯ PL ಸಂತೋಷ್ ಅವ್ರ ಬಗ್ಗೆ ಮಾತಾಡಿದ್ದಕ್ಕೆ ಇವತ್ತು 20 ಜನ ಬಂದು ಕರ್ಕೊಂಡು ಹೋಗ್ತಾ ಇದ್ದಾರೆ. ಸೌಜನ್ಯ ಹೋರಾಟ ಮಾಡಿದ್ದಕ್ಕೆ ಹೋರಾಟವನ್ನ ಹತ್ತಿಕ್ಕುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಸೌಜನ್ಯನ್ಗೆ ನ್ಯಾಯ ಸಿಗ್ಬೇಕು, ನಮ್ಗೆ ಏನಾದ್ರೂ ತೊಂದರೆ ಇಲ್ಲ. ದಾಖಲೆ ಬಿಜೆಪಿ ಅವರು ಮಾಡಿದಂತ ಪಾಪದ ಕೂಸು, ಬಿಜೆಪಿ ಅವರೇ ಮಾಡಿದ ಪಾಪದ ಕೂಸು ಸರ್ವನಾಶ ಆಗಿ ಹೋಗ್ತಾರೆ. ಸೌಜನ್ಯನಿಗೆ ನ್ಯಾಯ ಸಿಗ್ಬೇಕು. ತಿಮರೋಡಿಯವರನ್ನ ವಶಕ್ಕೆ ಪಡೆದು ಕರೆತರುವ ಹೊತ್ತಿಗೆ ಬ್ರಹ್ಮಾವರ ಬಸ್ ನಿಲ್ದಾಣ ಸ್ಟೇಷನ್ ಸುತ್ತಲೂ ನಿಷೇಧಾಜ್ಞೆ ಹೇರಲಾಗಿತ್ತು. ಅಹಿತಕರ ಘಟನೆ ನಡೆಯದಂತೆ ಮುನ್ನೆಚ್ಚರಿಕೆ ಕ್ರಮ ಕೈಗೊಳ್ಳಲಾಗಿತ್ತು. ನಂತರ ಠಾಣೆಯಲ್ಲಿ ಸುದೀರ್ಘ ವಿಚಾರಣೆ ನಡೆಸಿದ ಪೊಲೀಸರು ನಂತರ ತಿಮರೋಡಿಯನ್ನ ಬಂಧಿಸಿದ್ರು. ಬಂಧನದ ಬಳಿಕ ಬ್ರಹ್ಮಾವರ ತಾಲೂಕು ಆಸ್ಪತ್ರೆಗೆ ಕರೆದೊಯ್ದು ಮೆಡಿಕಲ್ ಟೆಸ್ಟ್ ಮಾಡಿಸಲಾಯಿತು. ಬಳಿಕ ಕೋರ್ಟ್ ಮುಂದೆ ಹಾಜರುಪಡಿಸಿದ್ದು ತಿಮರೋಡಿಯನ್ನ ನ್ಯಾಯಾಲಯ 14 ದಿನಗಳ ಕಾಲ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದೆ. ಈ ಮಧ್ಯೆ ತಿಮರೋಡಿ ಅರೆಸ್ಟ್ ಮಾಡಿಕೊಂಡು ಕರೆತರುವಾಗ ಪೊಲೀಸರ ಕರ್ತವ್ಯಕ್ಕೆ ಅಡ್ಡಿಪಡಿಸಿದ ಕಾರಣಕ್ಕೆ 3 ತಿಮರೋಡಿ ಆಪ್ತರನ್ನೂ ಪೊಲೀಸರು ಬಂಧಿಸಿದ್ದಾರೆ. ಕಾರಿನಲ್ಲಿದ್ದ ಸೃಜನ್, ಹಿತೇಶ್, ಸಹನ್ ಬಂಧನ ಆಗಿದೆ. ಜೊತೆಗೆ ಪೊಲೀಸರ ಕಾರಿಗೆ ಗುದ್ದಿದ್ದ ಕಾರನ್ನೂ ವಶಕ್ಕೆ ಪಡೆಯಲಾಗಿದೆ. ಹೀಗೆ ಬ್ರಹ್ಮಾವರ ಮತ್ತು ಧರ್ಮಸ್ಥಳದ ಪೊಲೀಸರು ಇವತ್ತು ಸಮೀರ್ ಹಾಗೂ ತಿಮರೋಡಿಯ ಬೇಟೆಗಿಳಿದಿದ್ರು. ಇದರ ನಡುವೆ ಎಸ್ಐಟಿ ಮಾತ್ರ ತನ್ನ ಕೆಲಸವನ್ನ ಮುಂದುವರೆಸಿದೆ. ಮಾಸ್ಕ್ ಮ್ಯಾನ್ನ ಮೂಲ ಕೆದಕುತ್ತಿರುವ ಎಸ್ಐಟಿ ಶವಗಳನ್ನ ಹೂಳುವಾಗ ಅಣ್ಣಂದಿರೂ ತನ್ನೊಂದಿಗಿದ್ದರು ಎಂದು ಮಾಸ್ಕ್ ಮ್ಯಾನ್ ಹೇಳಿದ್ದರಿಂದ ಆತನ ಅಣ್ಣ ಮತ್ತು ಅತ್ತಿಗೆಯ ಹೇಳಿಕೆಗಳನ್ನೂ ದಾಖಲಿಸಿಕೊಂಡಿದ್ದಾರೆ. ಆತ್ಮಹತ್ಯೆ ಮಾಡಿಕೊಂಡಿದ್ದ ಶವಗಳನ್ನಷ್ಟೇ ಹೂತು ಹಾಕುತ್ತಿದ್ವಿ, ಮರಣೋತ್ತರ ಪರೀಕ್ಷೆ ಆದ ಶವಗಳನ್ನ ಮಣ್ಣು ಮಾಡ್ತಾ ಇದ್ವಿ, ಪೊಲೀಸರ ಎದುರೇ ಧಾರ್ಮಿಕ ಸಂಸ್ಕಾರ ಆಗುತ್ತಿತ್ತು, ಅಕ್ರಮವಾಗಿ ಯಾವುದೇ ಶವಗಳನ್ನ ಹೂತಿಲ್ಲ, ಕೌಟುಂಬಿಕ ಕಲಹದಿಂದ ಮಾಸ್ಕ್ ಮ್ಯಾನ್ ಜೊತೆ ಮಾತು ಬಿಟ್ಟಿದ್ವಿ ಎಂದಿದ್ದಾನೆ ಅಣ್ಣ. ಹಾಗೆ ಮಾಸ್ಕ್ ಮ್ಯಾನ್ನ ಇನ್ನೋರ್ವ ಅಣ್ಣ ತೀರ್ಕೊಂಡಿದ್ದು ಆತನ ಹೆಂಡತಿಯ ಹೇಳಿಕೆಯನ್ನೂ ಪಡೆಯಲಾಗಿದೆ. ಮಾಸ್ಕ್ ಮ್ಯಾನ್ ಜೊತೆ ಅವರ ಅಣ್ಣಂದಿರು ಧರ್ಮಸ್ಥಳದಲ್ಲಿ ಕೆಲಸ ಮಾಡುತ್ತಿದ್ರು. ಧರ್ಮಸ್ಥಳದಲ್ಲಿ 3 ಸ್ವಚ್ಛತಾ ಕೆಲಸ ಮಾಡುತ್ತಿದ್ರು. ಅಷ್ಟು ಬಿಟ್ರೆ ನನಗೇನೂ ಗೊತ್ತಿಲ್ಲ ಎಂದಿದ್ದಾರೆ. ಈ ಮೂಲಕ ಮಾಸ್ಕ್ ಮ್ಯಾನ್ ಹೇಳ್ತಿರೋದೆಲ್ಲ ಸುಳ್ಳು ಎಂಬುದರ ಸುಳಿವು ಕೊಟ್ಟಿದ್ದಾರೆ. ಇದರ ನಡುವೆಯೇ ಧರ್ಮಸ್ಥಳ ಪೊಲೀಸ್ ಠಾಣೆಯಲ್ಲಿ ಸುಜಾತಾ ಭಟ್ ಮತ್ತು ಇತರರ ವಿರುದ್ಧ ಸಾಮಾಜಿಕ ಹೋರಾಟಗಾರ ಸ್ನೇಹಮಯಿ ಕೃಷ್ಣ ದೂರು ದಾಖಲಿಸಿದ್ದಾರೆ. ಸರ್, ಮಹೇಶ್ ಶೆಟ್ಟಿ, ತಿಮರೋಡಿ, ಗಿರೀಶ್ ಮಠಣ ಅವರು ಮತ್ತೆ MD ಸಮೀರ್ ಹಾಗೂ ಸುಜಾತಾ ಭಟ್ ವಿರುದ್ಧ ನಾನು ದೂರಾರ್ಜನೆ ಕೊಟ್ಟಿದ್ದೀನಿ. ಇವರೆಲ್ಲರೂ ಸೇರಿಕೊಂಡು ಸುಜಾತಾ ಭಟ್ ಅವರಿಗೆ ಅನನ್ಯ ಭಟ್ ಅನ್ನೋ ಮಗಳು ಇಲ್ಲದರು ಕೂಡ ಅನನ್ಯ ಭಟ್ ಅನ್ನೋ ಮಗಳು ಸುಜಾತಾ ಭಟ್ ಅವರಿಗಿದ್ರು. ಆಕೆ KMC ಮೆಡಿಕಲ್ ಕಾಲೇಜಲ್ಲಿ MBBS ಓದಬೇಕಾದ ಸಂದರ್ಭದಲ್ಲಿ ಧರ್ಮಸ್ಥಳಕ್ಕೆ ಬಂದಾಗ ಆಕೆಯನ್ನು ಅಪಹರಣ ಮಾಡಿ ಅತ್ಯಾಚಾರ ಮಾಡಿ ಕೊಲೆ ಮಾಡಿರೋ ಅಂತೇಳಿ ಸುಳ್ಳು ಆರೋಪನ ಮಾಡಿ ಧರ್ಮಸ್ಥಳಕ್ಕೆ ಅಪಪ್ರಚಾರ ಮಾಡೋ ಜೊತೆಗೆ ರಾಜ್ಯದ ಮರ್ಯಾದೆ ಕೂಡ ಕಳೀತಾ ಇದ್ದಾರೆ. ಹೀಗೆ ಧರ್ಮಸ್ಥಳದಲ್ಲಿ ನಿಗೂಢವಾಗಿ ಸಾಮೂಹಿಕ ಸಮಾಧಿ ಮಾಡಲಾಗಿದೆ ಎಂಬ ಆರೋಪದಿಂದ ಎಸ್ಐಟಿ ತನಿಖೆ ಶುರುವಾದ್ಮೇಲೆ 10 ಆಯಾಮಗಳಲ್ಲಿ ತನಿಖೆ ಸಾಗುತ್ತಿದೆ. ಜೊತೆಗೆ ದೂರುದಾರ ಹಾಗೂ ಆತನ ಪರ ನಿಂತವರ ವಿರುದ್ಧವೂ ಪ್ರಕರಣಗಳು ದಾಖಲಾಗುತ್ತಿದ್ದು ಪೊಲೀಸರು ಪ್ರತ್ಯೇಕ ಪ್ರಕರಣಗಳನ್ನು ದಾಖಲಿಸಿ ತನಿಖೆ ನಡೆಸುತ್ತಿದ್ದಾರೆ. ಅದೇನೇ ಇದ್ದರೂ ಧರ್ಮಸ್ಥಳದಲ್ಲಿ ಎಸ್ಐಟಿ ನಡೆಸುತ್ತಿರುವ ತನಿಖೆಯಿಂದ ಸತ್ಯ ಹೊರಬರುತ್ತೆ ಎನ್ನುವ ವಿಶ್ವಾಸದಲ್ಲಿ ಜನರಿದ್ದಾರೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಹೀಗೆ ಇಲ್ಲಿ ಒಂದು ಕಡೆ SIT ತನಿಖೆ ನಡೀತಾ ಇರಬೇಕಾದ್ರೆ ಮತ್ತೊಂದು ಕಡೆಯಲ್ಲಿ SIT ತನಿಖೆ ಶುರುವಾಗೋದಕ್ಕಿಂತ ಮುಂಚಿತವಾಗಿಯೂ ಕೂಡ ಈ ರೀತಿಯಾದ ಇಲ್ಲಿ ಸಾಮೂಹಿಕ ಸಮಾಧಿಗಳಾಗಿದ್ದಾವೆ ಅನ್ನೋಂಥದ್ದಿರ್ಬೋದು, ಅಥವಾ ಅಲ್ಲಿ ಪ್ರಕರಣಗಳ ವಿಚಾರಗಳಲ್ಲಿ ಹೋರಾಟದ ಮುಂಚೂಣಿಯಲ್ಲಿ
ಇದ್ದಂಥವರು ಮಹೇಶ್ ಶೆಟ್ಟಿ ತಿಮ್ರೋಡಿ ಇವತ್ತು ಜೈಲು ಪಾಲಾಗಿದ್ದಾರೆ. ಸಮೀರ್ಗೆ ಜಾಮೀನು ಸಿಕ್ಕಿದೆ, ಆದರೆ ಆತ ವಿಚಾರಣೆಗೆ ಹಾಜರಾಗಬೇಕಾಗಿದೆ. ಪೊಲೀಸರ ಮುಂದೆ ತನ್ನ ಹೇಳಿಕೆಗಳನ್ನು ದಾಖಲಿಸ್ಕೊಳ್ಬೇಕಾಗತ್ತೆ ಮತ್ತು ಪೊಲೀಸರ ತನಿಖೆಗೆ ಸಹಕಾರವನ್ನು ಕೊಡಲೇಬೇಕಾಗತ್ತೆ. ಬಹಳ ಮುಖ್ಯವಾಗಿ ಧರ್ಮಸ್ಥಳದಲ್ಲಿ ಸಾಮೂಹಿಕ ಸಮಾಧಿ ಮಾಡಲಾಗಿದೆ ಅನ್ನುವಂತಹ ದೂರು ಮತ್ತು ಆ ದೂರುದಾರ ನ್ಯಾಯಾಧೀಶರ ಮುಂದೆ ಹೇಳಿಕೆಯನ್ನು ದಾಖಲಿಸಿದ ನಂತರ ಒಂದಿಷ್ಟು ಬೆಳವಣಿಗೆಗಳು ನಡೆದು, ವಿಶೇಷವಾಗಿ ರಾಜ್ಯ ಮಹಿಳಾ ಆಯೋಗದವರು ಕೂಡ ಸರ್ಕಾರಕ್ಕೆ ಪತ್ರ ಬರೆದ ನಂತರ ರಾಜ್ಯ ಸರ್ಕಾರ SIT ರಚನೆ ಮಾಡುತ್ತೆ. SIT ರಚನೆ ಮಾಡಿ SIT ತನ್ನ ತನಿಖೆಯನ್ನು ಶುರು ಮಾಡಿದಾಗ, ಮೊದಲಿಗೆ ಅದು ಸಮಾಧಿಗಳನ್ನು ಶೋಧ ಮಾಡ್ತಾ ಹೋದಾಗ ಎಲ್ಲರೂ ಕೂಡ ಒಂದು ಕುತೂಹಲ ಇತ್ತು, ಒಂದು ನಿರೀಕ್ಷೆ ಇತ್ತು, ಎಲ್ಲ ಸಮಾಧಿಗಳಲ್ಲೂ ಕೂಡ ಏನಾದರೂ ಅಸ್ಥಿಪಂಜರಗಳು ಸಿಕ್ಕಿಬಿಡುತ್ತವೇನೋ ಅಂತ. ಒಂದು ಸಮಾಧಿಯಲ್ಲಿ ಅಸ್ಥಿಪಂಜರ ಸಿಕ್ಕಿದೆ, ಇನ್ನೊಂದು ಕಡೆಯಲ್ಲಿ ಗುಡ್ಡದಲ್ಲಿ ಒಂದು ಅಸ್ಥಿಪಂಜರ ಸಿಕ್ಕಿರುವಂಥದ್ದು. ಇವೆರಡು ಪ್ರಕರಣಗಳು ನಡೆದಿದ್ದಾವೆ ಬಿಟ್ಟರೆ ಉಳಿದ ಕಡೆಗಳಲ್ಲಿ ಅಸ್ಥಿಪಂಜರ ನೇರವಾಗಿ ಸಿಕ್ಕಿಲ್ಲ. ಮಣ್ಣಲ್ಲಿ ಕರಗಿ ಹೋಗಿದೆಯಾ, ಇದರ ಬಗ್ಗೆ ಅನುಮಾನ ಪೊಲೀಸರಿಗೆ ಇದ್ದೇ ಇದೆ, SITಗೆ ಇದ್ದೇ ಇದೆ. ಅದಕ್ಕಾಗಿ ಮಣ್ಣಿನ ಸ್ಯಾಂಪಲ್ಗಳನ್ನು ಅವರು ಈಗಾಗಲೇ FSLಗೆ ಕಳಿಸಿದ್ದಾರೆ. ಇದರ ನಡುವೆನೇ ದೊಡ್ಡ ಮಟ್ಟದ ಹೋರಾಟವು ಕೂಡ ನಡೆದಿದೆ. ಯಾವಾಗ ಅಲ್ಲಿ ಅಸ್ಥಿಪಂಜರಗಳು ಸಿಗ್ತಾ ಇಲ್ಲ ಅನ್ನುವಂಥದ್ದು ಗೊತ್ತಾಯಿತು, ಆ ಸಂದರ್ಭದಲ್ಲಿ ಸಹಜವಾಗಿಯೇ ಇಲ್ಲ, ಇದನ್ನು ಮೊದಲೇ ಈ SIT ತನಿಖೆಯ ಅನುಮಾನದಿಂದ ನೋಡ್ತಾ ಇದ್ದಂಥವರು ಸಹಜವಾಗಿ ದೊಡ್ಡ ಮಟ್ಟದಲ್ಲಿ ಇದನ್ನು ವಿರೋಧಿಸ್ತಾ ಇದ್ದಾರೆ. ಈ ರೀತಿಯಂಥ ತನಿಖೆ ನಡೆಸ್ತಾ ಇರುವಂಥ ಎಲ್ಲವೂ ಕೂಡ ಅಪಪ್ರಚಾರದ ಭಾಗ ಅಂತ ಹೇಳ್ತಾರೆ. BJPಯವರು ಈಗ ದೊಡ್ಡ ಮಟ್ಟದ ಒಂದು ಹೋರಾಟವನ್ನು ಸಂಘಟಿಸೋದಕ್ಕೂ ಕೂಡ ಮುಂದಾಗಿದ್ದಾರೆ. ಆದರೆ ಅದಕ್ಕೂ ಮುಂಚಿತವಾಗಿಯೇ ಇವರು ಹೋರಾಟ ಏನೇ ಮಾಡ್ತಾ ಇದ್ರು, ಸಾರ್ವಜನಿಕ ವಲಯದಲ್ಲಿ ಏನೇ ನಡೀತಾ ಇದ್ರು ಕೂಡ SIT ತನ್ನ ಕೆಲಸವನ್ನು ಮುಂದುವರಿಸಿದೆ. ಸೋಮವಾರದಿಂದ 2ನೇ ಹಂತದ ತನಿಖೆಗೆ ಮೊಹಾಂತಿಯವರು ಮುನ್ನುಡಿಯನ್ನು ಬರೆದಿದ್ದಾರಾ? ಯಾಕಂದರೆ ನಿನ್ನೆ ಮತ್ತು ಇವತ್ತು 2 ದಿವಸವೂ ಕೂಡ ಪ್ರಣವ್ ಮೊಹಾಂತಿಯವರು ಬೆಳ್ತಂಗಡಿಯ SIT ಕಚೇರಿಯಲ್ಲೇ ಇದ್ದಾರೆ. ಅಲ್ಲೇ ಕುಳಿತು ಅವರು ಪ್ರತಿಯೊಂದನ್ನು ಕೂಡ ಪರಿಶೀಲನೆ ಮಾಡ್ತಾ ಇದ್ದಾರೆ. ಇದುವರೆಗೆ ಆಗಿರುವಂತಹ ತನಿಖೆ, ಮುಂದೆ ನಡಿಬೇಕಾಗಿರುವಂತಹ ತನಿಖೆ, ಎಲ್ಲವನ್ನೂ ಕೂಡ ತುಲನೆ ಮಾಡಿ ನೋಡ್ತಾ ಇದ್ದಾರೆ. ಯಾವ ಸ್ವರೂಪದಲ್ಲಿ ತನಿಖೆ ಸಾಗಬೇಕಾಗಿದೆ ಅನ್ನೋದ್ರ ಬಗೆಗಿನ ಮಾಹಿತಿಗಳನ್ನು ಅವರು ತಗೊಳ್ತಾ ಇದ್ದಾರೆ. ಬೆಳ್ತಂಗಡಿಯ SIT ಕಚೇರಿಯಲ್ಲಿ ಸುದೀರ್ಘ ಸಭೆಯನ್ನು ಕೂಡ ಮಾಡಿದ್ದಾರೆ. ನಿನ್ನೆ ಮತ್ತು ಇವತ್ತು 2 ದಿವಸವೂ ಕೂಡ ಸುದೀರ್ಘ ಸಭೆಯನ್ನು ಮಾಡಿದ್ದಾರೆ. ಇವತ್ತು ಸುದೀರ್ಘ ಸಭೆಯನ್ನು ಮಾಡಿದ ನಂತರ ಪ್ರಣವ್ ಮೊಹಾಂತಿಯವರು ಈ ಮಾಸ್ಕ್ ಮ್ಯಾನನ್ನು ಕೂಡ ಕರೆಸ್ಕೊಂಡಿದ್ದಾರೆ. ಮಾಸ್ಕ್ ಮ್ಯಾನನ್ನು ಕರೆಸಿ ಖುದ್ದು ಮೊಹಾಂತಿಯವರು ಕೂಡ ಒಂದಿಷ್ಟು ಮಾಹಿತಿಯನ್ನು ಆತನಿಂದ ಸಂಗ್ರಹಿಸುವ ಪ್ರಯತ್ನವನ್ನು ಮಾಡಿದಾರಂತೆ. ಮೊಹಾಂತಿಯವರು ಮಾಡಿರುವಂಥದ್ದು ಅಥವಾ ಅಲ್ಲಿರುವಂತಹ SP ಅವರ ಮೂಲಕವಾಗಿ, ದಯಾಮ ಅವರ ಮೂಲಕವಾಗಿ ಮಾಡಿಸಿರುವಂಥದ್ದು, ಇವೆಲ್ಲವೂ ಕೂಡ ಹಂತ ಹಂತವಾಗಿ ಈ ಪ್ರಕ್ರಿಯೆಗಳು ಈಗ ಶುರುವಾಗಿದ್ದಾವೆ. ಮಾಸ್ಕ್ ಮ್ಯಾನನ್ನು ಕರೆಸಿ ಇವತ್ತು ಮಧ್ಯಾಹ್ನ ಕರೆಸಿ ಆತನನ್ನು ವಿಚಾರಣೆ ನಡೆಸಿದ್ದಾರೆ, ಆತನಿಂದ ಮಾಹಿತಿಯನ್ನು ಸಂಗ್ರಹಿಸ್ತಿದ್ದಾರೆ. ನಿನ್ನ ಪ್ರಕಾರ ನೀನು ಎಲ್ಲೆಲ್ಲಿ ಕೂತಿದ್ಯಾ, ಈಗ ನಿನ್ನ ಜೊತೆಗೆ ಇದ್ದಂಥವ್ರು ಹೇಳ್ತಾ ಇರುವಂತಹ ಮಾಹಿತಿ ಹೀಗಿದೆ, ಆದರೆ ನಿನ್ನ ಪ್ರಕಾರ ನೀನು ಎಲ್ಲಿ ಕೂತಿದ್ಯಾ, ಎಷ್ಟರ ಮಟ್ಟಿಗೆ ಅಪರಿಚಿತ ಶವಗಳಿದ್ವು, ಎಷ್ಟರ ಮಟ್ಟಿಗೆ ಯಾವುದೇ ರೀತಿಯಾದಂತಹ ಪೋಸ್ಟ್ ಮಾರ್ಟಮ್ ಕೂಡ ಆಗದೇ ಇರ್ತಾರೆ. ಈಗ ಆತನ ಅಣ್ಣ ಕೂಡ ಹೇಳಿರೋ ಪ್ರಕಾರ ಪೋಸ್ಟ್ ಮಾರ್ಟಮ್ ಆದ ನಂತರ ಹೂಡೋದಕ್ಕೆ ಹೇಳ್ತಿದ್ರು, ಹಾಗಾಗಿ ಹೂಡ್ತಾ ಇದ್ವಿ ಅಂತ ಹೇಳಿ. ಆದರೆ ಪೋಸ್ಟ್ ಮಾರ್ಟಮ್ ಆಗದೇನೆ ಕೂತಿದ್ದೀನಿ ಅನ್ನೋಂತಾನೆ ಈತ ತನ್ನ ದೂರಿನಲ್ಲಿ ಹೇಳಿದ್ದಾನೆ. ಕಲ್ಲೇರಿಯಲ್ಲಿ ಒಂದು ಹುಡುಗಿಯ ಶವ ಸಿಕ್ತು, ಅದು ಅತ್ಯಾಚಾರಕ್ಕೊಳಗಾದಂಥ ಸ್ಥಿತಿಯಲ್ಲಿತ್ತು, ಅಲ್ಲಿ ಬುಕ್ಸ್ ಸಿಕ್ತು, ಈ ರೀತಿಯಾದಂತಹ ಮಾತುಗಳನ್ನು ಆತನೇ ಹೇಳಿದಲ್ಲ. ಇಂತಹ ಅಂಶಗಳ ಬಗ್ಗೆ ಡೀಟೇಲ್ಸ್ಗಳನ್ನು ಕೂಡ ಕಲೆ ಹಾಕೊಂಡು ಮುಂದಿನ ತನಿಖೆಯನ್ನು ಮುಂದುವರಿಸಿದ್ದಾರೆ. ಮತ್ತೆ 3 ಸ್ಥಳಗಳನ್ನು ಗುರುತಿಸುವುದಾಗಿ ಮಾಸ್ಕ್ ಮ್ಯಾನ್ ಕೂಡ ಹೇಳಿಕೆಯನ್ನು ನೀಡಿದ್ದಾನೆ. ಅವರ ಮುಂದೆ ಮಾಸ್ಕ್ ಮ್ಯಾನ್ ಹೇಳ್ತಿದ್ದಾನೆ, ನೀವು ನನ್ನನ್ನು ಕರ್ಕೊಂಡು ಹೋದರೆ ಇನ್ನೂ 3 ಪ್ಲೇಸ್ಗಳಿದ್ದಾವೆ, ಅದರಲ್ಲೂ ಕೂಡ ತೋರಿಸ್ತೀನಿ, ಅಲ್ಲೂ ಕೂಡ ನಾನು ಶವಗಳನ್ನು ಹೂತಿಟ್ಟಿದ್ದೀನಿ ಅನ್ನುವಂಥದ್ದು ನನಗೆ ಗೊತ್ತಿದೆ ಅನ್ನುವಂತಹ ನಿಟ್ಟಲ್ಲಿ ಆತ ಹೇಳ್ಕೊಳ್ತಾ ಇದ್ದಾನೆ. ಸೋಮವಾರ ಮತ್ತಷ್ಟು ಸ್ಥಳಗಳಲ್ಲಿ ಮಹಜರು ಮಾಡುವಂತಹ ಸಾಧ್ಯತೆ ಈಗ ಗೋಚರಿಸ್ತಾ ಇದೆ. ಇದಕ್ಕೆ ಬೇಕಾದಂತಹ ಪ್ರಿಪ್ರೇಷನನ್ನು SIT ಅವರು ಮಾಡ್ತಾ ಇದ್ದಾರೆ. ಯಾಕಂದರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಒಂದು ಹಂತದಲ್ಲಿ ಈಗ ಒಂದು 16 ಪಾಯಿಂಟ್ಗಳಲ್ಲಿ ಅಗೆದು ನೋಡಿದ್ದಾರೆ. ಆದರೆ ಅಲ್ಲಿಗೇ SIT ಕ್ಲೋಸ್ ಆದರೆ ಮತ್ತೆ SIT ಮಾಡಿದ್ಯಾಕೆ ಅನ್ನುವಂಥ ಪ್ರಶ್ನೆಯೂ ಕೂಡ ಮೂಡುತ್ತೆ. SIT ಒಮ್ಮೆ ತನಿಖೆಯನ್ನು ಆರಂಭಿಸಿದ ಮೇಲೆ ಅವ್ರಿಗೂ ಕೂಡ ಅವರದೇ ಆದಂತಹ ಇನ್ಫಾರ್ಮೇಷನ್ಸ್ ಸಿಕ್ಕಿರುತ್ತೆ ಮತ್ತು 6ನೇ ಸ್ಪಾಟ್ನಲ್ಲಿ ಹೇಗಿದ್ರು ಕೂಡ ಮೂಳೆ ಸಿಕ್ಕಿರೋದ್ರಿಂದಾಗಿ ತನಿಖೆಯನ್ನು ಮುಂದುವರಿಸೋದಕ್ಕೆ ಅದು ಕೂಡ ಒಂದು ಪ್ರಮುಖ ಆಧಾರವೂ ಕೂಡ ಆಗುತ್ತೆ. ಈ ಕಾರಣಕ್ಕಾಗಿಯೇ ಸೋಮವಾರ ಮತ್ತಷ್ಟು ಸ್ಥಳಗಳಲ್ಲಿ ಅವರು ಮಹಜರು ಮಾಡುವಂಥ ಸಾಧ್ಯತೆ ಇದೆ. ಮಹಜರು ಮಾಡಿ ನಂತರ ಆ ಪಾಯಿಂಟ್ಗಳನ್ನು ಗುರುತಿಸಿ ಮತ್ತೆ ಈಗಾಗಲೇ ಹೇಗೆ ಸಮಾಧಿಗಳನ್ನು ಶೋಧ ಮಾಡಿದ್ರು, ಯಾವ ಸ್ವರೂಪದಲ್ಲಿ ಭೂಮಿಯನ್ನು ಅಗೆದು ನೋಡಿದ್ರು, ಅದೇ ಸ್ವರೂಪದಲ್ಲಿ ನೋಡುವಂತಹ ಸಾಧ್ಯತೆ ಇದ್ದೇ ಇದೆ. ಇದಕ್ಕೆ ಬೇಕಾದಂತಹ ತಯಾರಿಯನ್ನು ಮಾಡಿದ್ದಾರೆ. ಈಗಾಗಲೇ ಸಾಕಷ್ಟು ದಾಖಲೆಗಳನ್ನು ಕೂಡ SIT ಸಂಗ್ರಹ ಮಾಡಿದೆ. ವಿಶೇಷವಾಗಿ SITಯ ಕೈಯಲ್ಲಿರುವಂಥದ್ದು ಒಂದು UDRಗಳು, ಯಾವ ಗ್ರಾಮ ಪಂಚಾಯತ್ನವರ ನಿರ್ದೇಶನದ ಪ್ರಕಾರವಾಗಿ ಎಲ್ಲಿ ಹೂತು ಹಾಕಲಾಗಿದೆ ಅಂತ
ಹೇಳಿರುವಂಥ ಲೊಕೇಶನ್ಸ್ಗಳಿದ್ದಾವೆ. ಆ ಲೊಕೇಶನ್ಗಳಲ್ಲಿ ಈತ ಕೂಡ ಕೂತಿರುವಂಥ ಲೊಕೇಶನ್ ಮತ್ತು ಗ್ರಾಮ ಪಂಚಾಯತ್ ಹೇಳಿರುವಂಥ ಲೊಕೇಶನ್ ಸೇಮಾ ಅದೇನಾ ಅನ್ನೋಂಥದ್ದನ್ನ ತಿಳ್ಕೊಳ್ಳುವಂತಹ ಪ್ರಯತ್ನವನ್ನು ಕೂಡ ಮಾಡ್ತಾ ಇದ್ದಾರೆ. ಹಾಗೆಯೇ ಜಯಂತ್ ಅನ್ನೋಂಥವ್ರು ಈಗಾಗಲೇ ಕೊಟ್ಟಿರ್ತಕ್ಕಂಥ ಒಂದು ದೂರು ಇದೆ, ಅದರಲ್ಲಿ ಒಂದು ಹುಡುಗಿಯ ಶವವನ್ನು ಹೂತು ಹಾಕಿರುವಂಥದ್ರ ಬಗ್ಗೆ ಅವರು ಉಲ್ಲೇಖ ಮಾಡಿದ್ದಾರೆ. ಆ ವಿಚಾರಗಳು ಕೂಡ ಸೇರಿಕೊಳ್ತವೆ. ಹೀಗೆ ಬಹಳಷ್ಟು ಅಂಶಗಳು ಇದ್ದೇ ಇದ್ದಾವೆ. ಮಾಸ್ಕ್ ಮ್ಯಾನ್ನ ಪೂರ್ವಾಪರ ಸೇರಿದಂತೆ ಎಲ್ಲ ದಾಖಲೆಗಳನ್ನು ಕೂಡ ಈಗಾಗಲೇ SIT ದಾಖಲು ಮಾಡ್ಕೊಂಡಿದೆ, ಅದನ್ನು ಸಂಗ್ರಹಿಸಿಟ್ಕೊಂಡಿದೆ. ಅದರ ಆಧಾರದ ಮೇಲೆ, ಯಾಕಂದರೆ ಅದು ತನ್ನ ವರದಿಯನ್ನು ಬರೆಯುವಾಗ, ತನ್ನ ರಿಪೋರ್ಟನ್ನು ಕೊಡುವಾಗ ಇವೆಲ್ಲವೂ ಕೂಡ ಅಂಶಗಳು ಸ್ಪಷ್ಟವಾಗಿ ಇರಬೇಕು. ಎಲ್ಲವನ್ನು ಕೂಡ ಪ್ರತಿಯೊಂದನ್ನು ಕೂಡ ಮುತ್ತು ಪೋಣಿಸಿದಂತೆ ಒಂದೊಂದು ಅಂಶವನ್ನು ಕೂಡ ಪೋಣಿಸ್ತಾ ಹೋಗಬೇಕು. ಇಲ್ಲಿರಬಹುದಾಗಿರುವಂಥ ಎಲ್ಲ ಅನುಮಾನಗಳು ಕೂಡ ಅದು ಯಾವ ಸ್ವರೂಪದಲ್ಲಿ, ಅದು ಸತ್ಯ ಅಥವಾ ಸುಳ್ಳು ಯಾವುದೇ ಆದರೂ ಕೂಡ ಅನುಮಾನಗಳು ಕಂಪ್ಲೀಟ್ ಆಗಿ ಬಗೆಹರಿಯುವಂಥ ರೀತಿಯಲ್ಲಿ ಅಂತ ಒಂದು ವರದಿ ರೆಡಿಯಾಗಬೇಕು. ಇನ್ನು ಅನನ್ಯ ಭಟ್ ನಾಪತ್ತೆ ಪ್ರಕರಣವನ್ನು ಕೂಡ SIT ಹೆಗಲಿಗೆ ವಹಿಸಲಾಗಿದೆ. ಹಾಗಾಗಿ SIT ಆ ವಿಚಾರದಲ್ಲೂ ಕೂಡ ತನಿಖೆಯನ್ನು ಕೈಗೆತ್ತಿಕೊಳ್ಳುತ್ತೆ. ಸುಜಾತಾ ಭಟ್ ಅವರನ್ನು ಕೂಡ ವಿಚಾರಣೆ ನಡೆಸಬಹುದು. ಇದರ ನಡುವೆ ಹೀಗೆ SIT ತನ್ನ ಕೆಲಸವನ್ನು ಮಾಡ್ತಾ ಇದ್ರೆ, ಮತ್ತೊಂದು ಕಡೆ BJP ಇದನ್ನ ದೊಡ್ಡ ಮಟ್ಟದ ಹೋರಾಟವಾಗಿ ಪರಿವರ್ತಿಸುವುದಕ್ಕೆ ಬೇಕಾದ ಪ್ರಯತ್ನವನ್ನು ಕೂಡ ಮಾಡ್ತಾ ಇದೆ. ಯಾಕಂದ್ರೆ BL ಸಂತೋಷ್ ಅವರು, BJP ರಾಷ್ಟ್ರೀಯ ಸಂಘಟನಾ ಕಾರ್ಯದರ್ಶಿಯವರು ಅತ್ಯಂತ ಸ್ಪಷ್ಟವಾಗಿ ಈ ವಿಚಾರಗಳಲ್ಲಿ ತಮ್ಮ ಪಕ್ಷದ ನಿಲುವುಗಳನ್ನು, ಧರ್ಮಸ್ಥಳದ ವಿಚಾರದಲ್ಲಿ ತೆಗೆದುಕೊಳ್ಬೇಕಾಗಿರುವಂತಹ ನಿಲುವುಗಳನ್ನು ಹೇಳಿ ಆಗಿದೆ. ಯಾವಾಗ BL ಸಂತೋಷ್ ಅವರು ಈ ವಿಚಾರದಲ್ಲಿ ತಮ್ಮ ನಿಲುವುಗಳನ್ನು ಹೇಳಿದ್ರು, ನೇರವಾಗಿ ಅವರು ಪ್ರಕಟಿಸೋದಕ್ಕೆ ಶುರು ಮಾಡಿದ್ರು. ಅದಾದ ನಂತರ BJP ಅವರು ಕೂಡ ಈ ವಿಷಯವನ್ನು ಮತ್ತೊಂದು ಲೆವೆಲ್ಗೆ, ಹೋರಾಟದ ಲೆವೆಲ್ಗೆ ತೆಗೆದುಕೊಂಡು ಹೋಗೋದಕ್ಕೆ ಅಂತ ತಯಾರಿಯನ್ನು ಮಾಡಿಕೊಂಡಿದ್ದಾರೆ. ಧರ್ಮಸ್ಥಳದ ಅಪಪ್ರಚಾರದ ವಿರುದ್ಧ ಹೋರಾಟಕ್ಕೆ BJP ಸಿದ್ಧತೆಯನ್ನು ಮಾಡಿಕೊಂಡಿರುವಂಥದ್ದು. BJP ಅವರು ಧರ್ಮಸ್ಥಳದ ಬಗ್ಗೆ ಅಪಪ್ರಚಾರ ಮಾಡ್ತಾ ಇದ್ದಾರೆ ಅನ್ನೋದ್ರ ವಿರುದ್ಧ ದೊಡ್ಡ ಮಟ್ಟದ ಹೋರಾಟವನ್ನು ಮಾಡಬೇಕು ಅಂತ ಹೇಳಿ. ಯಾಕಂದರೆ ಇದು ರಾಜಕೀಯದ ವಸ್ತುವು ಕೂಡ ಆಗತ್ತೆ, ಜನರ ಭಾವನೆಗಳ ವಿಚಾರವೂ ಕೂಡ ಆಗುತ್ತೆ. ರಾಜ್ಯದ 224 ಕ್ಷೇತ್ರಗಳಲ್ಲೂ ಕೂಡ ಮುಂದಿನ 1 ವಾರಗಳ ಕಾಲ ಹೋರಾಟವನ್ನು ನಡೆಸಬೇಕು ಅನ್ನುವಂಥದ್ದು BJPಯವರ ಪ್ಲಾನ್ ಇರುವಂಥದ್ದು. ಇವರು BJP ನೇರವಾಗಿ ಈಗ ಕಾಂಗ್ರೆಸ್ನ ವಿರುದ್ಧ ಮುಗಿಬಿದ್ದು ಇವರು ಬೇಕಂತೇನೆ ಧರ್ಮಸ್ಥಳವನ್ನು ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಂತ ಹೇಳದೇ ಇದ್ರೂ ಕೂಡ ಇದರಲ್ಲಿ ಕೆಲವು ಕಾಣದ ಕೈಗಳು ಕೆಲಸ ಮಾಡ್ತಾ ಇದ್ದಾವೆ ಅನ್ನೋ ಆರೋಪವನ್ನು BJPಯವರು ಮಾಡ್ತಾ ಇದ್ದಾರೆ. ಅದಕ್ಕೆ ಪೂರಕವಾದಂತಹ ಒಂದು ಹೋರಾಟವನ್ನು ಸಂಘಟಿಸುವ ಕೆಲಸಕ್ಕೆ ಈಗ BJP ಮುಂದಾಗಿದೆ. ಅಪಪ್ರಚಾರಗಳನ್ನು ತಡೆಯುವ ಕೆಲಸ ಆಗ್ತಿಲ್ಲ ಅನ್ನುವಂತಹ ಆರೋಪವನ್ನು ಕೂಡ ಅವರು ಮಾಡ್ತಾ ಇದ್ದಾರೆ. ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರ ಮಾಡ್ತಾ ಇದ್ದಾರೆ, ಅದನ್ನು ತಡೆಯೋ ಕೆಲಸವನ್ನು ಮಾಡ್ತಾ ಇಲ್ಲ ಅನ್ನುವಂತಹ ವಿಚಾರವನ್ನು ಕೂಡ BJP ಇಲ್ಲಿ ಕೈಗೆತ್ತಿಕೊಂಡಿದೆ. ವ್ಯವಸ್ಥಿತ ಷಡ್ಯಂತ್ರಕ್ಕೆ ಕುಮ್ಮಕ್ಕು ಕೊಡ್ತಾ ಇರುವಂತಹ ಗಂಭೀರ ಆರೋಪವನ್ನು ಕೂಡ ಸರ್ಕಾರದ ವಿರುದ್ಧ ಮಾಡೋದಕ್ಕೆ ಮತ್ತು ಆ ಹೋರಾಟವನ್ನು ದೊಡ್ಡ ಮಟ್ಟದಲ್ಲಿ ರಾಜ್ಯದ ಉದ್ದಗಲಕ್ಕೂ ಕೂಡ ತೆಗೆದುಕೊಂಡು ಹೋದಾಗ ಜನರಿಗೆ ಇದನ್ನು ಕನ್ವಿನ್ಸ್ ಮಾಡಬೇಕು. ಈ ಹೋರಾಟ ಯಾವ ಕಾರಣಕ್ಕಾಗಿ ಅನ್ನುವಂತಹ ನಿಟ್ಟಿನಲ್ಲಿ BJP ತನ್ನ ತಯಾರಿಯನ್ನು ಮಾಡಿಕೊಳ್ತಾ ಇದೆ. BJP ಈ ಹೋರಾಟವನ್ನು ಮುಂಚೂಣಿ ತೆಗೆದುಕೊಂಡು ಹೋಗೋದಕ್ಕೆ ಸಿದ್ಧತೆಯನ್ನು ಮಾಡಿಕೊಂಡಿದೆ. ಧರ್ಮದ ಉಳಿವಿಗಾಗಿ ಧರ್ಮಯುದ್ಧ ಅನ್ನುವಂಥದ್ದು ಅವರ ಘೋಷಣೆ. ಇವಾಗ ಧರ್ಮಸ್ಥಳದ ಉಳಿವಿಗಾಗಿ ಅಥವಾ ಧರ್ಮಸ್ಥಳಕ್ಕಾಗಿ ಧರ್ಮಯುದ್ಧ ಅಥವಾ ಧರ್ಮದ ಉಳಿವಿಗಾಗಿ ಧರ್ಮಯುದ್ಧ ಅನ್ನುವಂಥದ್ದನ್ನು, ಯಾಕಂದರೆ ಇದು ಧರ್ಮಸ್ಥಳ ಬಗ್ಗೆ ಅಪಪ್ರಚಾರ ಆಗ್ತಾ ಇದೆ ಅನ್ನೋ ಕಾರಣಕ್ಕಾಗಿ ಇದನ್ನು ಧರ್ಮದ ಉಳಿವಿಗಾಗಿ ಧರ್ಮಯುದ್ಧ ಅಂತ ಹೇಳ್ಕೊಂಡು BJPಯವರು ತಮ್ಮ ಹೋರಾಟವನ್ನು ರೂಪಿಸೋದಕ್ಕೆ ಶುರು ಮಾಡಿದ್ದಾರೆ. ಶಿವಮೊಗ್ಗ ಜಿಲ್ಲೆ ಸಾಗರದಲ್ಲಿ ಧರ್ಮಸ್ಥಳ ಭಕ್ತಾದಿಗಳು ಇವತ್ತು ಬೃಹತ್ ಪ್ರತಿಭಟನೆಯನ್ನು ನಡೆಸಿದ್ದಾರೆ. ಮೊನ್ನೆಯಿಂದಲೂ ಕೂಡ ಶುರುವಾಗಿದೆ. ಶಿವಮೊಗ್ಗದ ಬೇರೆ ಬೇರೆ ಭಾಗಗಳಲ್ಲಿ, ತೀರ್ಥಹಳ್ಳಿಯಲ್ಲಿ ಮೊದಲಿಗೆ ಹೋರಾಟ ನಡೀತು, ಇವತ್ತು ಸಾಗರದಲ್ಲಿ ಹೋರಾಟ ನಡೆದಿದೆ. ರಾಜ್ಯದ ಬೇರೆ ಬೇರೆ ಭಾಗಗಳಲ್ಲೂ ಕೂಡ ಈಗಾಗಲೇ ಹೋರಾಟವನ್ನು ನಡೆಸ್ತಾ ಇದ್ದಾರೆ. ನಾಳೆ ಮದ್ದೂರು ಬಂದ್ಗೆ ಕೂಡ ಹೋರಾಟಗಾರರು ಕರೆ ಕೊಟ್ಟಿದ್ದಾರೆ. ನಾಳೆ ಮದ್ದೂರಿನಲ್ಲಿ ಬಂದ್ ಆಚರಿಸಬೇಕು ಅಂತೇಳಿ ಕೂಡ ಹೋರಾಟಗಾರರು ಕರೆ ಕೊಟ್ಟಿದ್ದಾರೆ. ಆದರೆ ಈ ರೀತಿಯಂಥ ಬಂದ್ಗಳ ಆಚರಣೆ ಯಾವ ಕಾರಣಕ್ಕಾಗಿ ಅನ್ನುವಂಥ ಪ್ರಶ್ನೆ ಇದ್ದೇ ಇದ್ರೂ ಕೂಡ ಇಲ್ಲಿ ಒಂದು ಕಡೆ ಶೋಧ, ಮತ್ತೊಂದು ಕಡೆಯಲ್ಲಿ ಹೋರಾಟ, ಇವೆರಡೂ ಕೂಡ ಜೊತೆಯಲ್ಲಿ ಸಾಗ್ತಾ ಇದೆ. SIT ಮಾತ್ರ ಸೈಲೆಂಟ್ ಆಗಿ ತನ್ನ ಕೆಲಸವನ್ನು ಮುಂದುವರಿಸಿದೆ. ಇದಾಗಿತ್ತು ಇವತ್ತಿನ ಪಂಚಾಯಿತಿ. ನಮಸ್ಕಾರ.